ಅಂಬರೀಷ್ ಅಣ್ಣನ ಪ್ರೀತಿಯ ರಾಜಕಾರಣ, ಸ್ವಾರ್ಥ ರಾಜಕಾರಣ, ಮೋಸದ ರಾಜಕಾರಣ, ದ್ವೇಷದ ರಾಜಕಾರಣ, ಕುತಂತ್ರದ ರಾಜಕಾರಣ, ಜಾತಿ ರಾಜಕಾರಣ ಇದೆಲ್ಲ ಅವ್ರಿಗೆ ಬಿಟ್ಬಿಡೋಣ. ನಾವು ಬರೀ ಪ್ರೀತಿ ರಾಜಕಾರಣ, ಸ್ವಾಭಿಮಾನದ ರಾಜಕಾರಣ, ಮಂಡ್ಯದ ಸ್ವಾಭಿಮಾನದ ರಾಜಕಾರಣ, ಅಂಬರೀಷ್ ಅಣ್ಣನ ಪ್ರೀತಿಯ ರಾಜಕಾರಣ ಇದಷ್ಟೇ ನಮಗ್ ಬೇಕು, ಇನ್ನೇನು ಬೇಕಾಗಿಲ್ಲ. ಇನ್ನು ದೊಡ್ಡರಸಿನ ಕೆರೆಯಲ್ಲಿ ಸುಮಲತಾ ಪ್ರಚಾರಕ್ಕೆ ತಡೆ ಒಡ್ಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ ಇನ್ಸ್ಪೆಕ್ಟರ್ ನನ್ನ ಬಳಿ ಬಂದು ಕಟುವಾಗಿ ವರ್ತಿಸಿದ್ದಾರೆ ಅಂತ ಸುಮಲತಾ ಹೇಳಿದ್ದಾರೆ. ಸೋಮನಹಳ್ಳಿಯಲ್ಲಿ ಸುಮಲತಾ ಅಂಬರೀಷ್ ಮಾತನಾಡ್ತಾ ಇದ್ರು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಸೋಮನಹಳ್ಳಿ, ನಿಮ್ಮ ಜೊತೆ ಬೆಳಗ್ಗೆಯಿಂದ ನಾವಿದ್ದೇವೆ, ನಾವು ಹಬ್ಬ ಮಾಡಬಾರ್ದಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ಚುನಾವಣಾ ಕರ್ತವ್ಯಕ್ಕೆ ಬಂದಿದ್ದಾರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಬ್ಬ ಮಾಡುವವರು ರಜೆ ಹಾಕಿ ಮನೆಯಲ್ಲಿರ್ಬೇಕಾಗಿತ್ತು. ಒಬ್ಬ ಅಭ್ಯರ್ಥಿ ಬಳಿ ಬಂದು ಹೇಗೆಲ್ಲ ಮಾತನಾಡ್ತಾರೆ, ಹೇಗೆ ಮಾತಾಡಕ್ಕೆ ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಸುಮಲತಾ ಪ್ರಶ್ನೆ ಕೇಳಿದ್ದಾರೆ. ರಾತ್ರಿ 8 ಗಂಟೆಗಿಲ್ಲ ನನ್ನ ಪ್ರಚಾರಕ್ಕೆ ತಡೆಯನ್ನ ಒಡ್ತಾ ಇದ್ದಾರೆ ಅಂತ ಹೇಳಿ ಎಸ್ಐ ವರ್ತನೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಲತಾ. ಎಸ್ಪಿ ಗಮನಕ್ಕೆ ತಂದಿದ್ದೇನೆ, ಆಕ್ಷನ್ ತೆಗೆದುಕೊಳ್ಳೋದಾಗಿ ಎಸ್ಪಿ ಹೇಳಿದ್ದಾರೆ ಅಂತ ಸುಮಲತಾ ಅವರು ಹೇಳಿರುವಂಥದ್ದು. KM ದೊಡ್ಡಿ ಎಸ್ಐ ಅಯ್ಯಣ್ಣಗೌಡ ವರ್ತನೆಗೆ ಈ ರೀತಿಯಾಗಿ ಸುಮಲತಾ ಕಿಡಿಕಾರಿದ್ದಾರೆ. ಅಭ್ಯರ್ಥಿ ಹತ್ರ ಬಂದು ಇವರು ನಮ್ಗೆ ಹಬ್ಬ ಇದೆ ನಮ್ಮನ್ನ ಕಳಿಸ್ಕೊಡಿ ಅಂತ ಹೇಳೋ ಒಂದು ಅಧಿಕಾರ ಇದೆಯಾ ಪೊಲೀಸ್ಗೆ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಹಬ್ಬದ ದಿವಸ ಅಥವಾ ಅವ್ರಿಗೆ ಬಿಸಿಲಲ್ಲಿ ಕೆಲಸ ಮಾಡೋಕೆ ಆಗ್ತಿಲ್ಲ ಅನ್ಬೇಕಾದ್ರೆ ಲೀವ್ ಹಾಕಿ ಅವರು ಮನೇಲಿ ಕೂತ್ಕೋಬೇಕು. ನನ್ನ ಹತ್ರ ಒಂದು ಈ ಮಾತುಗಳನ್ನೆಲ್ಲ ಹೇಳೋ ಒಂದು ಅಧಿಕಾರ ಅವ್ರಿಗೆ ಯಾರೂ ಕೊಡಲಿಲ್ಲ. ನಾನು ಈ ವಿಷಯವನ್ನ ಇವತ್ತು ಬೆಳಗ್ಗೆ SP ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅವರು ಇದು ತುಂಬ ತಪ್ಪು, ನಾನು ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಒಂದೊಂದು ಕಡೆ MLAಗಳು ಮಂತ್ರಿಗಳು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಲ್ಲೆಲ್ಲ ಈ ಒಂದು ಅಧಿಕಾರಿಗಳನ್ನ ಯೂಸ್ ಮಾಡಿಕೊಂಡು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ನನ್ನ ಮೇಲೆ.